ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ಲೇಡೀಸ್ ಆ್ಯಂಡ್ ಮಾಮ್ಸ್. ನಾನು ನಿಮಗೆ ಒಂದು ಗುಡ್ ನ್ಯೂಸ್ ತೊಗೊಂಡು ಬರ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಾನು ಪುಟ್ಟ ಮಕ್ಕಳಿಗೆ ಅಕ್ಷರವನ್ನು ಕಲಿದೇ ಇರೋಂತಹ ಮಕ್ಕಳಿಗೆ ಒಂದು ಫೋನಿಕ್ಸ್ ಕ್ಲಾಸ್ ಅಂತ ಶುರು ಮಾಡ್ತಾಯಿದ್ದೀನಿ. ಈ ಫೋನಿಕ್ಸ್ ಕ್ಲಾಸ್ ಯಾಕೆ ಶುರು ಮಾಡ್ತಾಯಿದ್ದೀನಿ ಅಂದರೆ, ಇದು ದೊಡ್ಡವ್ರಿಗೋಸ್ಕರ. ಅಮ್ಮಂದರು ಮನೆಯಲ್ಲಿ ಕಲಿತ್ಕೊಂಡು ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಎಲ್ಲ ಟೈಮಲ್ಲಿ ನೀವು ಟ್ಯೂಷನ್ ಕಳಿಸ್ತೀನಿ, ಟ್ಯೂಷನಲ್ಲಿ ಹೇಳ್ಕೊಡ್ತಾರೆ, ಸ್ಕೂಲಿಗೆ ಕಳಿಸ್ತೀನಿ, ಸರಿಯಾಗಿ ಕಲಿತಾ ಇಲ್ಲ ಅನ್ನೋ ಯೋಚನೆ ಮಾಡೋ ಹಾಗಿಲ್ಲ ನೀವು. ಯಾಕಂದರೆ ಅದೆರಡರ ಜೊತೆಗೆ ಅಥವಾ ಟ್ಯೂಷನ್ಗೆ ಕಳಿಸೋದಕ್ಕೆ ಬದಲಾಗಿ ನೀವೇ ಕುಳಿತುಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೋದು. ಏನು ಹೇಳ್ಕೊಡ್ತೀರಾ? ಅಯ್ಯೋ, ನಮ್ಮ ಮಗು ಮನೇಲಿ ಓದ್ತಾನೇ ಇಲ್ಲ, ನಮ್ಮ ಮಗು ಓದುತ್ತೆ ಆದರೆ ಯಾಕೆ ಅರ್ಥ ಆಗಲ್ಲ, ನಮ್ಮ ಮಗು ಸೆಂಟೆನ್ಸ್ನ ಓದೋಕ್ಕೆ ಬರಲ್ಲ, ಇನ್ನು ಟೆಸ್ಟಲ್ಲಿ ಆನ್ಸರ್ ಏನು ಬರೀತಾನೆ, ಈ ಥರ ಎಲ್ಲ ಕ್ವಶನ್ಗಳು ನಿಮಗೆ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ಎಜುಕೇಟೆಡ್ ಪೇರೆಂಟ್ಸು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ನಮಗೆ ಅರ್ಥ ಆಗಲ್ಲ. ನಾವು ಕಲಿಯುವಂಥ ಏಜಲ್ಲಿ ABCD ಕಲಿತ್ಬಿಟ್ರೆ ಮುಗೀತು. ಫ್ಯಾನ್ FAN ಫ್ಯಾನ್ ಮುಗಿದೋಯ್ತು. ಫ್ಲೈಟ್ FLIGHT ಫ್ಲೈಟ್ ಉರು ಹೊಡೆದ್ಬಿಟ್ರೆ ಮುಗೀತು. ಬಟ್ ಈಗಿನ ಮಕ್ಳಿಗೆ ಹಾಗಲ್ಲ. ಆ ಲೆಟರಲ್ಲಿ ಏನಿದೆ 26 ಲೆಟ್ರ್ ಇಂಗ್ಲೀಷಲ್ಲಿ A to Z, ಓಕೆನಾ? A to Z ಅನ್ನೋ ಅಲ್ಲ, ಈಗ A to Z ಅಂತಲೇ ಕರೆಯೋದು. ಸೊ ಆ ಥರ ಮಾಡಿಫೈ ಆಗೋಗಿದೆ. ಆ ಮಾಡಿಫೈನಲ್ಲಿ A ಲೆಟರ್ಗೆ ನಾವು A ಅಂತೀವಿ. ಈಗ A ಫಾರ್ ಆ್ಯಪಲ್ ಅಂತ ಹೇಳ್ಕೊಡ್ತಿದ್ವಿ ನಾವು. ಇವಾಗ A ಫಾರ್ ಆ್ಯಪಲ್. ಆ್ಯಪಲ್ ಲೆಟರ್ ಬದಲಾಗಿ ಸೌಂಡ್ಸಿಂದ ಓದೋದನ್ನು ಹೇಳ್ಕೊಡ್ತೀವಿ. ಸೊ ಆ ಸೌಂಡ್ಸು ಹೇಗೆ ಕಲಿಬೇಕು, A ಇಂದ Z ವರೆಗೂ ಸೌಂಡ್ ಹೇಗೆ ಕಲ್ತ್ಕೊಂಡು ನೀವು ಯಾವ ರೀತಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಫಸ್ಟ್ ಸೌಂಡ್ಸ್ ಬರುತ್ತೆ, ಲೆಟರ್ಸ್ ಇರುತ್ತೆ, ಬ್ಲೆಂಡ್ಸ್ ಇರುತ್ತೆ, CVC ವರ್ಡ್ಸ್ ಇರುತ್ತೆ, ಅದಾದಮೇಲೆ 4 ಲೆಟರ್ ವರ್ಡ್ಸ್ ಇರುತ್ತೆ, ದೆನ್ ಹೆಲ್ಪಿಂಗ್ ವರ್ಡ್ಸ್ ಇರುತ್ತೆ. ಈ ಥರ ಪ್ರತಿಯೊಂದು ವರ್ಡ್ಸನ್ನು ನೀವು ಕಲಿತು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ನಿಮ್ಮ ಮಕ್ಕಳು ಕೂಡ ನಿಮ್ಮ ಜೊತೆನೂ ಕಲಿಬೋದು, ನೀವು ಕಲಿಸ್ಬೋದು ಇನ್ನೊಬ್ಬರಿಗೆ. ಆ ರೀತಿ ನಾನು ಕ್ಲಾಸಸ್ನ ಶುರು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಯಾರಿಗಿರುತ್ತೆ ಅವರೆಲ್ಲರೂ ನನ್ನ ಕ್ಲಾಸಿಗೆ ಸೇರ್ಕೋಬೋದು. ಕ್ಲಾಸಸ್ಸು ನಾಳೆಯಿಂದನೇ ಶುರು ಆಗುತ್ತೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ.